ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು. ಸೈಲೇಜ್ ಬೈಕಿಂಗ್ ನಿಮಗೂ ಸ್ವಾಗತ. ಸ್ಟೂಡೆಂಟ್ಸ್ ನನಗೆ ಒಂದು ಇವತ್ತಿನ ಒಂದು ವಿಡಿಯೋದಲ್ಲಿ ಫಾಲ್ಗುಣ ಮಾಸದಲ್ಲಿ ಬರುವಂಥ ವಿಶೇಷವಾದ ಅಂಗಾರಕ ಸಂಕಷ್ಟಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾವಾಗ ಚಂದ್ರೋದಯದ ಸಮಯ ಮತ್ತು ಪೂಜಾ ವಿಧಾನವನ್ನು ತಿಳಿದುಕೊಳ್ಳೋಣಂತೆ. ಮೊದಲಿಗೆ ಸಂಕಷ್ಟ ಚತುರ್ಥಿ ಯಾವಾಗ ತಿಳ್ಕೊಳ್ಬಿಡೋಣಂತೆ. ಇದು ನಮಗೆ ಫಾಲ್ಗುಣ ಮಾಸದಲ್ಲಿ ಬರುವಂಥ ಸಂಕಷ್ಟ ಚತುರ್ಥಿಗೆ ನಾವು ಬಾಲಚಂದ್ರ ಮಹಾಗಣಪತಿ ಸಂಕಷ್ಟ ಚತುರ್ಥಿ ಅಂತ ಕರೆಯುತ್ತೇವೆ. ಇದು ನಮಗೆ 6ನೇ ತಾರೀಕು ಶುಕ್ರವಾರ ಸಂಜೆ ಸಾಯಂಕಾಲ 5:54 ಪ್ರಾರಂಭವಾಗಿದ್ದು 7ನೇ ತಾರೀಕು ಶನಿವಾರ ರಾತ್ರಿ 7:18 ಮುಕ್ತಾಯವಾಗ್ತದೆ. ಸೊ ನಾವು ಒಂದು ಚಂದ್ರೋದಯದ ಒಂದು ತಿಥಿಯನ್ನು ತೆಗೆದುಕೊಂಡು 6ನೇ ತಾರೀಕು ಶುಕ್ರವಾರ ಆಚರಣೆ ಮಾಡುವಂಥದ್ದು. ಶುಕ್ರವಾರ ನಾವು ಗಣೇಶನ ಪೂಜೆ ನಾವು ಸಂಜೆ ಸಮಯದಲ್ಲಿ ಆಚರಣೆ ಮಾಡಬೇಕು. ಸಂಜೆ ಸಮಯದಲ್ಲಿ ಅನ್ನೋದಾದರೆ ಒಂದು ಸೂರ್ಯಾಸ್ತ ಆಗಿದ ನಂತರ, ಅಂದರೆ ಒಂದು 6:30 ನಂತರದಲ್ಲಿ ಪೂಜೆಯನ್ನು ಪ್ರಾರಂಭ ಮಾಡಿ ಹೆಚ್ಚು ಕಡಿಮೆ ಆಗಿ ನಮಗೆ ಒಂದು ಚಂದ್ರೋದಯದ ವರೆಗೆ ನಮಗೆ ಪೂಜೆ ಮುಕ್ತಾಯವಾಗ್ತದೆ. ಚಂದ್ರೋದಯದ ಸಮಯ ರಾತ್ರಿ 6ನೇ ತಾರೀಕು ರಾತ್ರಿ 8:53 ಬೀಳುವಂಥದ್ದು. ಸೊ ಆ ಸಮಯದಲ್ಲಿ ನಾವು ಪೂಜೆನ ಮುಕ್ತಾಯ ಮಾಡಬೇಕು. ಬೆಳಗ್ಗೆ ನಾವು ಸಂಕಲ್ಪ ಮಾಡಿಕೊಂಡು ಒಂದು ಕಾಯಿ ಸಂಕಲ್ಪವನ್ನು ಮಾಡಿ ನಾವು ಯಾವ ಕಾರಣಕ್ಕೆ ಆಚರಣೆ ಮಾಡ್ತಾ ಇದ್ದೇವೆ, ಹಾಗೆ ಯಾವ ರೀತಿ ಒಂದು ಉಪವಾಸವನ್ನು ಮಾಡ್ತಾ ಇದ್ದೀನಿ ಅಂತ ನೀವು ಕೇಳಿಕೊಂಡು ಗಣೇಶನ ಬಳಿಗೆ ಒಂದು ಕಾಯಿಯನ್ನು ಇಟ್ಟು ನೀವು ಉಪವಾಸವನ್ನು ಪ್ರಾರಂಭ ಮಾಡಬೇಕು. ಪೂಜೆ ದಿವಸ ಉಪವಾಸವನ್ನಿದ್ದು ರಾತ್ರಿ ಸಮಯದಲ್ಲಿ, ಅಂದರೆ ಸೂರ್ಯಾಸ್ತದ ನಂತರ ಈ ಪೂಜೆಯನ್ನು ನೀವು ಪ್ರಾರಂಭ ಮಾಡಬೇಕು. ಬೆಳಗ್ಗೆ ಮಾಡಬಹುದಾ ಅನ್ನೋದಾದ ಪೂಜೆ, ಈ ಪೂಜೆ ನೀವು ಸಂಜೆ ಸಮಯದಲ್ಲಿ ಮಾಡುವಂಥದ್ದೇ ತುಂಬಾ ಉತ್ತಮ. ಯಾಕೆಂದರೆ ಗಣೇಶನ ಪೂಜೆ ಈ ಸಂಕಷ್ಟ ಚತುರ್ಥಿಯಲ್ಲಿ ನಾವು ಗಣೇಶನ ಪೂಜೆಯನ್ನು ನಾವು ಸಂಜೆ ಸಮಯದಲ್ಲಿ ಚಂದ್ರೋದಯದ ಸಮಯದಲ್ಲಿ ಮಾಡಬೇಕು. ಸೊ ಆ ಕಾರಣಕ್ಕೆ ಬನ್ನಿ ಈಗ ಪೂಜಾ ವಿಧಾನ ನೋಡೋಣಂತೆ. ಮೊದಲಿಗೆ ಒಂದು ಪೀಠವನ್ನು ನಾವು ಸಿದ್ಧ ಮಾಡಿಕೊಂಡು ಪೀಠದ ಮೇಲೆ ಕೆಂಪು ವಸ್ತ್ರವನ್ನು ಹಾಕಿ ಅದು ದೀಪವನ್ನು ಹಚ್ಚುತ್ತಿದ್ದೇನೆ. ಗಣೇಶನ ಫೋಟೋವನ್ನು ಇಟ್ಟಿದ್ದೇನೆ. ಹೂಗಳಿಂದ ಒಂದು ಅಲಂಕಾರ ಮಾಡ್ಕೊಂಡಿದ್ದೇನೆ. ನಂತರ ಒಂದು ಪ್ಲೇಟ್ ಮೇಲೆ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಅಕ್ಷತೆಯನ್ನು ಹಾಕಿ ಗಣೇಶನ ಒಂದು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ದೀವಿ. ಗಣೇಶನಿಗೆ ಮೊದಲಿಗೆ ನಾವು ಪಂಚಾಮೃತ ಅಭಿಷೇಕವನ್ನು ಮಾಡಿಕೊಂಡು ನಂತರ ಪ್ರತಿಷ್ಠಾಪನೆ ಮಾಡ್ಕೋಬೋದು. ಅದು ತುಂಬಾ ಒಳ್ಳೆಯದು. ನಂತರದಲ್ಲಿ 3 ಎಲೆ ದಾರ, ಅಂದರೆ 5 ಎಲೆಯ ಅಂಗೂರಿಂದ 3 ಎಲೆ ದಾರವನ್ನು ತೆಗೆದುಕೊಂಡು ಒಂದು ಗಂಟನ್ನು ಹಾಕಿ ನೀವು ಗಣೇಶರ ವಿಗ್ರಹಕ್ಕೆ ಎಡಗಡೆಯಿಂದ ಬಲಗಡೆ ಬರುವ ಹಾಗೆ ಅದನ್ನು ಹಾಕಿ ಜನಿವಾರದ ಜೊತೆ ಹಾಕ್ಬೋದು. ಮತ್ತು ಎಡಗಡೆ ಗೆಜ್ಜೆ ವಸ್ತ್ರ ಹೂಗಳಿಂದ ಅಲಂಕಾರ ಮಾಡಿಕೊಂಡಿದ್ದೇನೆ. ಮತ್ತು ಗಣೇಶನ ಮುಂಭಾಗದ ಒಂದು ಪುಟ್ಟದಾಗಿರುವಂಥ ಪ್ಲೇಟನ್ನು ಇಟ್ಟಿದ್ದೇನೆ ಕುಂಕುಮಾರ್ಚನೆ ಮಾಡಲಿಕ್ಕೋಸ್ಕರ ಅಂತ. ಗರಿಕೆಯನ್ನು ಕೂಡ ಸ್ವಲ್ಪ ಮಟ್ಟಿಗೆ ನನಗೆ ಗರಿಕೆ ಸಿಕ್ಕಿತ್ತು. ಸೊ ಆ ಕಾರಣಕ್ಕೆ ಸ್ವಲ್ಪ ಮಟ್ಟಿಗೆ ಇಟ್ಟಿದೆ. ನೀವು ಗರಿಕೆ ಇತ್ತಲ್ಲೇ ನೀವು ಪೂಜೆ ಮಾಡಬೇಕು. ಇದನ್ನು ನೀವು ಪೂಜೆ ಮಾಡಿದ್ರೆ ನಿಮಗೆ ಅವತ್ತು ಪೂಜೆ ಫಲ ಕೂಡ ಸಿಗುವುದಿಲ್ಲ. ಸೊ ಆ ಕಾರಣಕ್ಕೆ ಸ್ವಲ್ಪ ಮಟ್ಟಿಗೆ ನೀವು ಗರಿಕೆಯನ್ನು ಇಟ್ಟಿಟ್ಟು ಪೂಜೆ ಮಾಡ್ಕೊಳ್ಳಿ. ಇಷ್ಟು. ಹಾಗೆ ಸಂಕಷ್ಟ ಚತುರ್ಥಿಯ ಪುಸ್ತಕ ಅದನ್ನು ಕೂಡ ನಾನು ಇಟ್ಟಿದ್ದೇನೆ ಪಕ್ಕದಲ್ಲೇ. ಮತ್ತು ದೀಪಾರಾಧನೆ ಅಂತ ಒಂದು ವಿಷಯಕ್ಕೆ ಬರೋದಾದರೆ ನೀವು ಪಂಚಮುಖಿ ದೀಪಾರಾಧನೆ ಮಾಡ್ಬೋದು. ತುಪ್ಪದ ದೀಪ ಕೂಡ ನೀವು ಹಚ್ಚಿಡ್ಬೋದು. ಬೆಳೆ ದೀಪಾರಾಧನೆ ಮಾಡ್ಬೋದು. ತೆಂಗಿನಕಾಯಿ ದೀಪಾರಾಧನೆ ಮಾಡ್ಬೋದು. ಅಕ್ಕಿತ ದೀಪಾರಾಧನೆ ಕೂಡ ನೀವು ಮಾಡ್ಬೋದು. ಆದರೆ ನನಗೆ ಈ ಸಲ ತುಂಬಾ ಸರಳವಾಗಿ ಒಂದು ಪೂಜೆಯನ್ನು ತಿಳಿಸ್ಕೊಡ್ತಾ ಇರೋದ್ರಿಂದ ನಾನು ಪಂಚಮುಖಿ ದೀಪಾರಾಧನೆ ಮಾಡಿದ್ದೇನೆ. ಹಣ್ಣುಗಳನ್ನು ಇಟ್ಟಿದ್ದೇನೆ. ಮತ್ತು ಅವಲಕ್ಕಿ ಬೆಲ್ಲ ಪ್ರಸಾದಕ್ಕೆ ಅಂತ ಇಟ್ಟಿರುವಂಥದ್ದು. ಮತ್ತು ತಾಂಬೂಲ, ಎಲೆ ದಕ್ಷಿಣೆ, ಹಾಗೆ ಅಲ್ಲಿ ಬಾಳೆಹಣ್ಣು, ತೀರ್ಥ, ಇಷ್ಟರ ಮಟ್ಟಿಗೆ ನಾನು ಪೂಜೆ ಒಂದು ಸಹಿತನ್ನು ಮಾಡಿಕೊಂಡಿದ್ದೇನೆ. ನಿಮ್ಮ ಮನೇಲಿ ಗಣೇಶನ ಫೋಟೋ ಇಲ್ಲ ಅನ್ನೋದಾದರೆ ಶಿವಪಾರ್ವತಿಯ ಫೋಟೋ ಮುಂದೆ ನೀವು ಗಣೇಶ ವಿಗ್ರಹವನ್ನು ಸ್ಥಾಪನೆ ಮಾಡಿಕೊಂಡು ನೀವು ಪೂಜೆ ಮಾಡ್ಕೋಬಹುದು. ಕೆಲವರು ಕಳಸವನ್ನು ಕೂಡ ಇಟ್ಟು ಮಾಡ್ತಾರೆ. ಆದರೆ ತುಂಬಾ ಸರಳವಾಗಿ ತಿಳಿಸ್ಕೊಟ್ಟೋದ್ರಿಂದ ನೀವು ಈ ರೀತಿ ಮಾಡ್ಬೋದು. ನಂತರ ಊರಿನ ಕಡ್ಡಿಯನ್ನು ಬೆಳಗ್ಗೆ ಧೂಪವನ್ನು ಹಾಕಿ ನೀವು ಗಣೇಶನ ಅಷ್ಟೋತ್ಸವ ಹೇಳ್ಕೊಂಡು ಕುಂಕುಮಾರ್ಚನೆ ಮಾಡ್ಕೋಬಹುದು. ನೀವು ಕುಂಕುಮಾರ್ಚನೆ ಮಾಡಲಿಕ್ಕೆ ಆಗಲ್ಲ ಅನ್ನೋದಾದರೆ ನೀವು ಗರಿಕೆಯಿಂದ ಕೂಡ ನೀವು ಅಷ್ಟೋತ್ಸವ ಮಾಡ್ಕೋಬೋದು. ಅದು ತುಂಬಾ ಒಳ್ಳೆಯದು. ಕುಂಕುಮಾರ್ಚನೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಆ ಕಾಲಕ್ಕೆ ಕುಂಕುಮಾರ್ಚನೆ ಮಾಡಿ ನಂತರದಲ್ಲಿ ಕಾಯನ್ನು ಒರೆದು, ಬೆಳಗ್ಗೆ ನೀವು ಯಾವ ಕಾಯನ್ನು ಸಂಕಲ್ಪ ಮಾಡ್ಕೊಂಡಿರ್ತೀರೋ ಅದೇ ಕಾಯನ್ನು ನೀವು ಒರೆದು ಮಂಗಳಾರತಿ ಮಾಡಿಕೊಂಡು ಅಕ್ಷತೆಯನ್ನು ಹಾಕಿ ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ಅಕ್ಷತೆಯನ್ನು ಹಾಕಿ ಪೂಜೆಯನ್ನು ಸಮಾಪ್ತಿ ಮಾಡ್ಕೊಳ್ಳಿ.
ಇಷ್ಟೆಲ್ಲ ಮಾಡೋ ತನಕ ನಿಮಗೆ ಚಂದ್ರೋದಯ ಆಗಿ ಬಿಡ್ತದೆ. ಸೊ ಚಂದ್ರೋದಯ ನಂತರ ಚಂದ್ರನಿಗೆ ನೀವು ಅಡುಗೆಯನ್ನು ಬಿಡಬೇಕು. ಒಂದು ತಾಮ್ರದ ಕಲಶದಲ್ಲಿ ಅಥವಾ ಒಂದು ಬೆಳ್ಳಿ ಕಲಶದಲ್ಲಿ ನೀರನ್ನು ತುಂಬಿಸಿ ಸ್ವಲ್ಪ ಮಟ್ಟಿಗೆ ಒಂದು ಹಸಿ ಹಾಲು, ಅರಿಶಿನ, ಕುಂಕುಮ, ಅಕ್ಷತೆ, ಒಂದು ಬಿಳಿ ಹೂವು, ಹಾಗೆ ಸ್ವಲ್ಪ ಗರಿಕೆಯನ್ನು ಹಾಕಿ ಗಣೇಶನ ಬಳಿಗೆ ನೀವು ಕೇಳಿಕೊಂಡು ನಂತರ ಚಂದ್ರನ ಬಳಿಗೆ ಹೋಗಿ ನೀವು ಅಡುಗೆಯನ್ನು ಬಿಟ್ಟು ನಂತರದಲ್ಲಿ ಮನೆ ಒಳಗೆ ಬಂದು ಅಕ್ಷತೆಯನ್ನು ಹಾಕಿ ಗಣೇಶನಿಗೆ ಹಾಗೆ ಚಂದ್ರನಿಗೆ ಕೂಡ ಅಕ್ಷತೆಯನ್ನು ಹಾಕಿ ನೀವು ಉಪವಾಸವನ್ನು ಬಿಡಬಹುದು. ಅಂಥ ಮಾತ್ರಕ್ಕೆ ನೀವು ಊಟವನ್ನು ಮಾತ್ರ ಮಾಡಲು ಬರುವುದಿಲ್ಲ. ನೀವು ಅವಲಕ್ಕಿ ಉಪ್ಪಿಟ್ಟು ಆ ಥರ ನೀವು ಸೇವನೆ ಮಾಡ್ಬೋದು. ಈ ರೀತಿ ನೀವು ಈ ಬಾಲಚಂದ್ರ ಸಂಕಷ್ಟ ಚತುರ್ಥಿ ಒಂದು ಪೂಜೆಯನ್ನು ಆಚರಣೆ ಮಾಡಬೇಕು. ತುಂಬಾ ಒಂದು ಸರಳವಾಗಿ ನಾನು ತಿಳಿಸ್ಕೊಟ್ಟಿದ್ದೇನೆ, ಎಲ್ಲರಿಗೂ ಇಷ್ಟವಾಗಿ ನಾನು ಭಾವಿಸಿದ್ದೇನೆ. ನೋಡೋಣ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋ ನಾನು ನಿಮಗೆ ತುಂಬಾ ಸರಳವಾಗಿ ಬಾಲಚಂದ್ರ ಸಂಕಷ್ಟ ಚತುರ್ಥಿಯ ಒಂದು ಪೂಜಾ ವಿಧಾನ ತಿಳಿಸ್ಕೊಟ್ಟಿದ್ದೇನೆ. ಎಲ್ಲರಿಗೂ ಕೂಡ ಇಷ್ಟವಾಗಿ ನಾನು ಭಾವಿಸಿದ್ದೇನೆ. ಇಷ್ಟವಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶುಕ್ರವಾರ ನೀವು ಈ ಪೂಜೆ ಮಾಡಿರ್ತೀರಿ, ಶನಿವಾರ ಬೆಳಿಗ್ಗೆ ಎಲ್ಲರೂ ಸಹ ನೀವು ವಿಸರ್ಜನೆ ಮಾಡಿಕೊಂಡು ಗಣೇಶನ ಯಥಾಸ್ಥಳ ನೀವು ಎಲ್ಲಿಟ್ಟು ಪೂಜೆ ಮಾಡ್ತೀರೋ ಡೈಲಿ ಆ ರೀತಿ ಆ ಜಾಗದಲ್ಲಿ ಇಟ್ಟು ನೀವು ಒಂದು ದಿನನಿತ್ಯ ಪೂಜೆ ಮಾಡ್ಕೋಬಹುದು. ಥ್ಯಾಂಕ್ ಯು.